ಸ್ನೇಹಿತರೆ, ಇವತ್ತು ನಾವು ನಮ್ಮ ಹೆಸರಿನ ಮೂಲಕ ಎಷ್ಟು ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಇದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಹೇಳ್ತೀನಿ. ನಮ್ಮ ಹೆಸರಿನ ಮೂಲಕ ಅಥವಾ ನಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕ ಎಷ್ಟು ಮೊಬೈಲ್ ನಂಬರ್ಗಳು ಆ್ಯಕ್ಟಿವ್ ಇದೆ ಅಂತ ನಾವು ನೋಡಬಹುದು. ಅದು ಕೂಡ ಒಂದು ಗೌರ್ಮೆಂಟ್ನ ಆ್ಯಪ್ ಸ್ನೇಹಿತರೆ. 100% ಒಂದು ಅಥೆಂಟಿಕೇಟೆಡ್ ಆದಂಥ ಆ್ಯಪು, 100% ಜೆನ್ಯೂನ್ ಆ್ಯಪು. ಆ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಎಷ್ಟು ನಂಬರ್ಸ್ ನಮ್ಮ ಹೆಸರಿನಲ್ಲಿ ಆ್ಯಕ್ಟಿವ್ ಇದೆ ಅಂತ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಆ ಒಂದು ಆ್ಯಪ್ನ ಹೆಸರು ಏನಂದರೆ ಸಂಚಾರ್ ಸಾಥಿ ಆ್ಯಪ್ ಅಂತ. ಸಂಚಾರ್ ಸಾಥಿ ಆ್ಯಪ್ನ ನಾನು ಆಲ್ರೆಡಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ವಿಡಿಯೋನ ಮಾಡಿದ್ದೀನಿ. ಆ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನಾನು ಯಾವ ರೀತಿ ನಾವು ನಮ್ಮ ಹೆಸರಿನ ಮೂಲಕ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಸ್ಗಳನ್ನ ಯಾವ ರೀತಿ ನೋಡೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ಸಂಚಾರ್ ಸಾಥಿ ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಪ್ ಇರುತ್ತೆ ನೋಡಿ, ಈ ರೀತಿ ಸಿಂಬಲ್ ಇರುತ್ತೆ ಸಂಚಾರ್ ಸಾಥಿ ಆ್ಯಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಂಥ ಪ್ರೊಸೆಸ್ಸು ಕೂಡ ನಾನು ಹೇಳ್ತೀನಿ. ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಬಂದ ನಂತರದಲ್ಲಿ ಕೆಳಗಡೆ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ರಿಜಿಸ್ಟ್ರೇಷನ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಬಟನ್ ಇರುತ್ತೆ, ಪ್ರೊಸೀಡ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಮಿಷನ್ಗಳಿಗೆ ಅಲೋ ಮಾಡಿ. ಈ ರೀತಿ ಏನಾದರೂ ಕೇಳಿದರೆ ಅಲೋ ಮಾಡಿ. ನಂತರದಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ನಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಸೇಮ್ ಟು ಸೇಮ್ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಇಲ್ಲಿ ಹಾಕಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಹಾಕಿದ್ದೀನಿ, ಹಾಕಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ ಅನ್ನೋದು ವೆರಿಫೈ ಆಗುತ್ತೆ. ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಒಂದು SMS ಸೆಂಡ್ ಆಗಿಬಿಟ್ಟು ನಮ್ಮ ಫೋನ್ ನಂಬರ್ ಅನ್ನೋದು ವೆರಿಫೈ ಆಗಿಬಿಟ್ಟು ಇಲ್ಲಿ ನಾವು ಫೋನ್ ನಂಬರ್ ಹಾಕುವಂಥ ಅವಶ್ಯಕತೆ ಇಲ್ಲ, ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ, ನಾವು ಯುವರ್ ಕನೆಕ್ಷನ್ ಇನ್ ಯುವರ್ ನೇಮ್ ಅಂತ. ಇಲ್ಲಿ ಹಲವಾರು ಬೇರೆ ಬೇರೆ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಆದರೆ ಇಲ್ಲಿ ಆರೆಂಜ್ ಕಲರ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ, ನಾವು ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್, ಅಂದರೆ ನಿಮ್ಮ ಹೆಸರಿನಲ್ಲಿ ಇರುವಂಥ ಕನೆಕ್ಷನ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಮೇಲ್ಗಡೆ ಮೇನ್ ಫೋನ್ ನಂಬರ್ ತೋರಿಸ್ತಾ ಇದೆ, ಅದರ ಕೆಳಗಡೆ 5 ಮೊಬೈಲ್ ನಂಬರ್ ರಿಜಿಸ್ಟರ್ಡ್ 5 ಅಂತ ತೋರಿಸ್ತಾ ಇದೆ. ಅಂದರೆ 5 ನಂಬರ್ಸ್ಗಳು ನನ್ನ ಹೆಸರಿನಿಂದ ರಿಜಿಸ್ಟರ್ ಇದೆ ಅಂತ ಇಲ್ಲಿ ನೋಡ್ಬೋದು. ಈ ರೀತಿ ತೋರಿಸ್ತಾ ಇದೆ, ಸಂಪೂರ್ಣವಂತ ನಂಬರ್ ತೋರಿಸ್ತಾ ಇಲ್ಲ. ಫಸ್ಟ್ 4 ನಂಬರ್ಸು, ಕೊನೆಯ 4 ನಂಬರ್ಸ್ ಮಾತ್ರ ತೋರಿಸುತ್ತೆ. ಈ ರೀತಿ ಇಷ್ಟರ ಮೇಲೆ ನಾವು ಒಂದು ಯಾವ ನಂಬರ್ ಅಂತ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು 5 ನಂಬರ್ಸ್ಗಳು ನನ್ನ ಹೆಸರಿನಿಂದ ಇದೆ ಸ್ನೇಹಿತರೆ. ಇದು 100% ಜೆನ್ಯೂನ್ ಆ್ಯಪು. ಜೆನ್ಯೂನ್ ಅಂದರೆ ಗೌರ್ಮೆಂಟ್ ಆ್ಯಪ್ನಿಂದನೇ ಇದು ನಮಗೆ ತೋರಿಸುತ್ತೆ. ಈ ರೀತಿ ನಾವು ನಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಇರುವಂಥ ಫೋನ್ ನಂಬರ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.